ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒನ್ ಡೇ ಟ್ರಿಪ್ಪಲ್ಲಿ ನಾವು ಫಸ್ಟ್ ಹೋಗಿದ್ದು ಬಾದಾಮಿ ಕೇವ್ ಟೆಂಪಲ್ಸ್. ಇದನ್ನು ಕಟ್ಟಿರೋದು ಚಾಳುಕ್ಯರ ಆಳ್ವಿಕೆಯ ಕಾಲದಲ್ಲಿ, ಅಂದರೆ 6ರಿಂದ 8ನೇ ಶತಮಾನದಲ್ಲಿ. ಇಲ್ಲಿ ಮೇಜರ್ ಆಗಿ ನೀವು 4 ಕೇವ್ ಟೆಂಪಲ್ಸ್ಗಳನ್ನು ನೋಡ್ಬೋದು. 1ರಲ್ಲಿ ಹಿಂದೂ ದೇವರುಗಳ ಕೆತ್ತನೆ, 2-3ರಲ್ಲಿ ವಿಷ್ಣು ದೇವರ ಕೆತ್ತನೆ, ಹಾಗೂ 4ರಲ್ಲಿ ಜೈನ ಧರ್ಮದ ಕೆತ್ತನೆಗಳನ್ನು ನೀವು ನೋಡಬಹುದು. ಇದು ನೋಡಿ ಹರಿಹರ ದೇವರ ಕೆತ್ತನೆ, ಅರ್ಧ ಶಿವ ಅರ್ಧ ವಿಷ್ಣು, ಹಾಗೂ ಪಕ್ಕದಲ್ಲಿ ಶಿವ ಪಾರ್ವತಿಯವರು ನಿಂತಿರುವುದನ್ನು ನೋಡಬಹುದು. ಇದು ಲಿಂಗ ಪ್ರತಿಷ್ಠಾಪನೆ ಹಾಗೂ ಅದರ ಎದುರುಗಡೆ ನಂದಿ ದೇವರ ಪ್ರತಿಷ್ಠಾಪನೆ ಆಗಿರುವುದನ್ನು ನಾವು ನೋಡಬಹುದು. ಇಲ್ಲಿ ನಾಗರಾಜ ಕೆತ್ತನೆ, ಫ್ಲೈಯಿಂಗ್ ಕಪಲ್ ಕೆತ್ತನೆ ಹಾಗೂ ಅರ್ಧನಾರೀಶ್ವರ ಕೆತ್ತನೆ, ನಂದಿ ಪಾರ್ವತಿ ಭಿರಂಗಿ ನಿಂತಿರುವುದನ್ನು ನಾವು ನೋಡಬಹುದು. 2ನೇ ಗುಹಾಲಯಕ್ಕೆ ಬಂದರೆ, ನಾವು ಇಲ್ಲಿ ಹೋದಾಗ ಒಂದು 10ರಿಂದ 15 ಕೋತಿಗಳು ಇದ್ವು. ನಾವು ಹೋಗಿರೋದು ಮೇ 1 ಟೈಮಲ್ಲಿ. ಅವಾಗ ಫುಲ್ ಹೀಟ್ ವೇವ್ಸ್ ಇತ್ತು. ನಾವೇ 2-3 ಬಾಟಲ್ ನೀರು ಕುಡ್ದಂಗೆ ಅನಿಸ್ತಿರ್ಲಿಲ್ಲ. ಪಾಪ ಅದಕ್ಕೆ ಕೋತಿಗಳು ಬಂದ ಟೂರಿಸ್ಟ್ ಹತ್ರ ಬಾಟಲ್ಸ್ ಅಲ್ಲಿ ನೀರಿದೆನಾ ಅಂತ ನೋಡಿ ಕಸ್ಕೊಂಡು ಹೋಗಿ ಕುಡಿಯೋಕ್ಕೆ ಟ್ರೈ ಮಾಡ್ತಿದ್ವು. ಅವುಗಳನ್ನು ನೋಡಿ ಪಾಪ ಅನಿಸ್ತಿತ್ತು ನನಗೆ. ಈ ಕೋತಿ ನೋಡಿ ತನ್ನ ಮಗುವನ್ನು ಹೇಗೆ ರಕ್ಷಣೆ ಮಾಡ್ಕೊಂಡು ಮೇಲೆ ಕರ್ಕೊಂಡು ಹೋಗ್ತಿದೆ ಅಂತ. ಇದು ಅಗಸ್ತ್ಯ ಲೇಕ್ ವ್ಯೂ. 2ನೇ ಕೇವಲ ನೀವು ಮೇಜರ್ ಆಗಿ ನೋಡಬೇಕಾಗಿರೋದು ವಿಷ್ಣುವಿನ ವರಾಹ ರೂಪ ಹೇಗೆ ಭೂದೇವಿಯನ್ನು ರಕ್ಷಣೆ ಮಾಡಿತು ಕಾಸ್ಮಿಕ್ ಓಷಿಯನ್ ಟೈಮಲ್ಲಿ ಅಂತ. ಮೇಲೆ ಸೀಲಿಂಗಲ್ಲಿ ನೋಡಿದರೆ ಮಧ್ಯದಲ್ಲಿ ಮತ್ಸ್ಯಚಕ್ರ, ಆ ಕಡೆ ಈ ಕಡೆ ಸ್ವಸ್ತಿಕಗಳನ್ನು ನೀವು ಗಮನಿಸಬಹುದು. ಇದು ವಮನ ತ್ರಿವಿಕ್ರಮ ಅವತಾರ ವಿಷ್ಣುವಿದ್ದು. ಹೋಗ್ತಾ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಸ್ವಲ್ಪ ಕೂತ್ಕೊಂಡು ಫೋಟೋಸ್ ವಿಡಿಯೋಸ್ಗಳನ್ನ ತಗೊಂಡು 3ನೇ ಗುಹಾಲಯ ಹತ್ರ ತಲುಪಿದ್ವಿ. ಅಲ್ಲಿ ವಿಷ್ಣುವಿನ ಭವ್ಯವಾದ ನಿಂತಿರುವ ನರಸಿಂಹ ಅವತಾರವನ್ನು ನಾವು ನೋಡಬಹುದು. ನಿಮಗೆ ಗೊತ್ತಾ, 2ನೇ ಮತ್ತು 3ನೇ ಗುಹಾಲಯದಲ್ಲಿ ಮಹಾಭಾರತ, ರಾಮಾಯಣ, ಪುರಾಣ ಹಾಗೂ ಸಮುದ್ರ ಮಂಥನದ ಟೈಮಲ್ಲಿ ವಿಷ್ಣುವಿನ ವಿವಿಧ ಅವತಾರಗಳ ಕೆತ್ತನೆಗಳನ್ನು ಕೂಡ ನಾವು ಕಾಣಬಹುದು. ಹತ್ತಬೇಕಾಗಿದ್ರೆ ಈ ಸ್ಯಾಂಡ್ಸ್ಟೋನ್ ಹಿಲ್ ಕ್ಲಿಫಲ್ಲಿ ಯಾವ ಥರ ಈ ಕೇವ್ ಟೆಂಪಲ್ಸ್ನ ಕೆತ್ತಿರಬಹುದು ಅಂತ ಯೋಚನೆ ಮಾಡಿಕೊಂಡು ಆಶ್ಚರ್ಯಚಕಿತರಾಗಿ ನಾವು ಹತ್ತಾ ಇದ್ವಿ. ಹಾಗೆ ಹತ್ತಾ ನೋಡಿ ಇದು ಹೇಗೆ ನಿಂತಿದ್ದಾವೆ ಕಲ್ಲುಗಳು ಅಂತ. ಆ ಕಡೆ ಒಂದು ಚಿಕ್ಕ ಟೆಂಪಲ್ ಕಾಣ್ತಿರತ್ತೆ ನಿಮಗೆ ಹಿಲ್ಲಲ್ಲಿ, ಅದು ನಾರ್ದರ್ನ್ ಹಿಲ್. ಅಲ್ಲಿ ಟ್ರೆಕ್ ಮಾಡ್ಕೊಂಡು ನಾವು ಹೋಗಬಹುದು. ಅಲ್ಲಿಂದ ಕೇವ್ಸ್ ಕಾಣಿಸುತ್ತೆ, ಕೇವ್ಸಿಂದ ಆ ಟೆಂಪಲ್ ಕಾಣಿಸ್ತಿದೆ ನಿಮಗೆ. ಇವಾಗ ಹತ್ಕೊಂಡು ಕೊನೆಗೂ ನಾವು 4ನೇ ಗುಹಾಲಯಕ್ಕೆ ತಲುಪಿದ್ವಿ. ಇಲ್ಲಿ ಮೇಜರ್ ಆಗಿ ಜೈನ ಧರ್ಮಕ್ಕೆ ಸಂಬಂಧಪಟ್ಟ ಕೆತ್ತನೆಗಳನ್ನು ನೀವು ನೋಡಬಹುದು. ಇದು ಬಾಹುಬಲಿ ಹಾಗೂ ಅಥವಾ ಗೊಮ್ಮಟೇಶ್ವರ ಕೆತ್ತನೆ, ಬೇರೆ ಬೇರೆ ತೀರ್ಥಂಕರರ ಕೆತ್ತನೆ, ಪಾರ್ಶ್ವನಾಥ ಅವರ ಕೆತ್ತನೆ ಹಾಗೂ ತೀರ್ಥಂಕರ ಬೋಧನೆಗಳ ಕೆತ್ತನೆಗಳನ್ನು ನೀವು ಕಾಣಬಹುದು ಇಲ್ಲಿ. ಹಾಗೂ ಜೈನ ಧರ್ಮದಲ್ಲಿ ಮೋಕ್ಷ ಅಂದರೆ ಸಾಲ್ವೇಷನ್, ಅದೇ ಸಲೇಖನ, ಇದರ ಕೆತ್ತನೆಗಳನ್ನು ನೀವು ಚಿಕ್ಕ ಗಾತ್ರದಲ್ಲಿ ಅಲ್ಲಿ ನೋಡಬಹುದು. ನೆಕ್ಸ್ಟ್ ನಾವು ಮ್ಯೂಸಿಯಂ ಕಡೆ ಹೊರಟ್ವಿ. ಅಲ್ಲೊಂದು ಚಿಕ್ಕ ನಾರ್ದರ್ನ್ ಹಿಲ್ ಟ್ರೆಕ್ ಅಂತ ಇತ್ತು. ಅಲ್ಲಿ ತುಂಬ ಬಿಸಿಲಿತ್ತು, ಅದಕ್ಕೆ ತಲೆ ಮೇಲಿರೋ ವೇಲ್ ತೆಗ್ದೇ ಇರಲಿಲ್ಲ. ಅಲ್ಲಿ ಮೇಲಿಂದ ನೋಡಿದರೆ ನಾವು ಕೇವಿಂದ ಈ ಕಡೆ ನೋಡಿದ್ವಲ್ವಾ, ಇಲ್ಲಿಂದ ನಿಂತು ನೋಡಿದರೆ ಕೇವ್ಸ್ ಕಾಣಿಸುತ್ತೆ. ಬ್ಯೂಟಿಫುಲ್ ಆಗಿರುವಂತಹ ಟೆಂಪಲ್ಸ್ ಹಾಗೂ ಬ್ಯೂಟಿಫುಲ್ ವ್ಯೂನ ನೋಡಿಕೊಂಡು ನೆಕ್ಸ್ಟ್ ನಾವು ಅಲ್ಲೊಂದು ಧ್ವಜಾರೋಹಣ ಸ್ಪಾಟ್ ಥರ ಇತ್ತು. ಅಲ್ಲಿಂದ ನೋಡಿದರೆ ಬಾದಾಮಿ ಫುಲ್ ಕಾಣಿಸ್ತಿತ್ತು. ನೋಡಿ ಇಲ್ಲಿಂದ ಎಷ್ಟು ಬ್ಯೂಟಿಫುಲ್ ಆದ ಬಾದಾಮಿ ಸಿಟಿ ವ್ಯೂ ಕಾಣಿಸ್ತಿದೆ ಅಂತ. ಬಾದಾಮಿ ಇದು ಬಂದ್ಬಿಟ್ಟು ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಲಿಸ್ಟ್ ಆಗಿರೋದ್ರಿಂದ ಇದು ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್. ನೆಕ್ಸ್ಟ್ ಇಲ್ಲಿಂದ ನಾವು ಬನಶಂಕರಿಗೆ ಹೋದ್ವಿ. ಬನಶಂಕರಿ ಅಮ್ಮ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಅಲ್ಲೇ ಪ್ರಸಾದ ಸ್ವೀಕರಣೆ ಮಾಡಿ ಮಹಾಕೂಟಕ್ಕೆ ಬಂದ್ವಿ. ಮಹಾಕೂಟನ ದಕ್ಷಿಣ ಕಾಶಿ ಅಂತಲೇ ಕರೀತಾರೆ. ಎಲ್ಲೆಲ್ಲಿಂದನೋ ಭಕ್ತಾದಿಗಳು ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ನಾವು ಇಲ್ಲೇ ಹತ್ರ ಬಂದಿರೋದ್ರಿಂದ ಮಹಾಕೂಟೇಶ್ವರವರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಕುಂಡದಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಬಂದು ದರ್ಶನ ಮಾಡಿಕೊಂಡು ಪ್ರಸಾದ ಸ್ವೀಕರಣೆ ಮಾಡಿ ನೆಕ್ಸ್ಟ್ ಇನ್ನೊಂದು ಐತಿಹಾಸಿಕ ಸ್ಥಳ ಬಾದಾಮಿಗೆ ಹತ್ತಿರವಾದ ಸ್ಥಳಕ್ಕೆ ಹೋದ್ವಿ. ಅದೇ ಬಂದ್ಬಿಟ್ಟು ಪಟ್ಟದಕಲ್ಲು.
ಪಟ್ಟದಕಲ್ಲಲ್ಲಿ 10 ಟೆಂಪಲ್ಸ್ಗಳಿವೆ. ಮೇಜರ್ ಆಗಿ ಇಲ್ಲಿ ಬಂದ್ಬಿಟ್ಟು ಹಿಂದೂ ಟೆಂಪಲ್ಸ್ಗಳೇ ಇದ್ದಾವೆ. ಗಳಗನಾಥ, ಸಂಗಮೇಶ್ವರ, ಮಲ್ಲಿಕಾರ್ಜುನ, ಜಂಬುಕೇಶ್ವರ, ವಿರೂಪಾಕ್ಷ ಟೆಂಪಲ್ಸು. ವಿರೂಪಾಕ್ಷ ಟೆಂಪಲಲ್ಲಿ ಮಾತ್ರ ಇವಾಗ ಪೂಜೆ ನಡೀತಾ ಇರುತ್ತೆ. ನೆಕ್ಸ್ಟ್ ನಾವು ಹೋಗಿದ್ದು ಐಹೊಳೆಗೆ. ಐಹೊಳೆಯಲ್ಲಿ ನೀವು ಶ್ರೀ ದುರ್ಗಾದೇವಿ ಟೆಂಪಲ್ ಹಾಗೂ ಲಡ್ಕನ್ ಟೆಂಪಲ್ಸ್ಗಳನ್ನು ನೋಡಬಹುದು. ಐಹೊಳೆಗೆ ನಾವು ಕ್ರಾಡಲ್ ಆಫ್ ಟೆಂಪಲ್ ಆರ್ಕಿಟೆಕ್ಚರ್ ಅಂತಲೂ ಕರೀತಾರೆ. ಇಲ್ಲಿಂದ ನೆಕ್ಸ್ಟ್ ನಾವು ಈವ್ನಿಂಗ್ ಆಗಿತ್ತು ಅಂತ ಕೂಡಲ್ ಸಂಗಮ ಕಡೆ ಹೊರಟ್ವಿ. ಕೂಡಲ್ ಸಂಗಮದಲ್ಲಿ ಬ್ಯೂಟಿಫುಲ್ ಸನ್ಸೆಟ್ನ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಕೃಷ್ಣಾ ನದಿ ಉಪನದಿಯಾದ ಮಲಪ್ರಭಾ ನದಿ ಬಂದು ಕೃಷ್ಣಾ ನದಿಗೆ ಸೇರುವಂತಹ ಸ್ಥಳ, ಅದಕ್ಕೆ ಕೂಡಲ ಸಂಗಮ ಅಂತ. ಇಲ್ಲಿ ಬಸವಣ್ಣ ಅವರು ಐಕ್ಯವಾದಂತಹ ಸ್ಥಳ. ಹಾಗೆ ಅದನ್ನು ನೋಡಕ್ಕಂತ ಕೈಕಾಲು ಮುಖ ತೊಳ್ಕೊಂಡು ನೆಕ್ಸ್ಟ್ ನಾವು ಐಕ್ಯವಾದಂತಹ ಸ್ಥಳಕ್ಕೆ ದರ್ಶನ ಮಾಡೋಕ್ಕೆ ಹೊರಟ್ವಿ. ದರ್ಶನ ಮಾಡಿಕೊಂಡು ಇನ್ನೇನು ಫುಲ್ ಡೇ ಟ್ರಿಪ್ ಆದ ತಕ್ಷಣ ಮನಸ್ಸಿಗೆ ಒಂಥರ ಶಾಂತಿಯಾಗಿ ಇನ್ನೇನು ಮನೆಗೆ ಹೊರಡುವ ಸಮಯ ಹಾಗೆ ಬಿಟ್ಟಿತ್ತು. ಹೋಗ್ತಾ ಖಾನಾವಳಿಲಿ ಬೆಸ್ಟ್ ಊಟ ಮಾಡಿಕೊಂಡು ಮನೆಗೆ ಹೋದ್ವಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.